ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಟಗರಿಗೆ ತಂದು 8ನೇ ದಿವಸ ಆಗಕ್ಕೆ ಒಂದು ವಾರ ಆಗಕ್ಕೆ ಬರ್ತಾ ಇದೆ. ನಾವು ಇವತ್ತೇನಕ್ಕೆ ಡಿವಾರಿಂಗ್ ಮಾಡ್ತಾ ಇದೀವಿ ಅಂದ್ರೆ, ಅದನ್ನ ನಾವು ಮೊದಲು ತಂದ ತಕ್ಷಣನೇ ಹೈಟೆಕ್ ಇಂಜೆಕ್ಷನ್ ಮಾಡಿದ್ವಿ, ಉಣ್ಣೆ ತುಂಬಾ ಇತ್ತು ಅಂತ. ಅದಕ್ಕೋಸ್ಕರ ಡಿವಾರ್ಮಿಂಗ್ ಮಾಡಿರ್ಲಿಲ್ಲ. ನಾವು ಇವಾಗ ಡಿವಾರ್ಮಿಂಗ್ ಮಾಡ್ತಾ ಇದೀವಿ. ಯಾವ ಕಂಪ್ನಿ ಡಿವಾರ್ಮಿಂಗ್ ಮಾಡ್ತಾ ಇದೀವಿ, ಮತ್ತೆ ಡಿವಾರ್ಮಿಂಗ್ ಹೆಂಗ್ ಮಾಡ್ಬೇಕು, ಸರಿಯಾದ ವಿಧಾನ, ಮತ್ತೆ ಡಿವಾರ್ಮಿಂಗ್ ಮಾಡಾದ್ಮೇಲೆ ಏನ್ ಮಾಡ್ಬೇಕಂತ ಇವಾಗ ಪ್ರಾಕ್ಟಿಕಲ್ ಮುಖಾಂತರ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ವಿಡಿಯೋನ ನೀವು ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಬನ್ನಿ. ಡಿವಾರ್ಮಿಂಗ್ ತುಂಬಾ ಜನ ಸರಿಯಾಗಿ ಮಾಡಲ್ಲ. ತುಂಬಾ ಜನ ಏನ್ ತಿಳ್ಕೊಂಡಿದಾರೆ ಅಂದ್ರೆ, ಸುಮ್ನೆ ಔಷಧಿ ತರದು ಹೊಟ್ಟೆ ಒಳಗೆ ಹಾಕೋದು ಡಿವಾರ್ಮಿಂಗ್ ಸರಿ ಆಗ್ಬಿಡತ್ತೆ ಅಂತ ತಿಳ್ಕೊಂತಾರೆ. ಅದು ಸರಿ ವರ್ಕ್ ಆಗಲ್ಲ. ನಾವು ಡಿವಾರ್ಮಿಂಗ್ ಹೆಂಗ್ ಮಾಡ್ಬೇಕು ಅಂದ್ರೆ, ನಾವ್ ಇವಾಗ ಬೆಳಗ್ಗೆ ಡಿವಾರ್ಮಿಂಗ್ ಮಾಡ್ತಾ ಇದೀವಿ ಅಂದ್ರೆ, ರಾತ್ರಿ ನಾವು ಏನ್ ಟಗರಿಗೆ ಮೇಯಿಸ್ತೀವಿ ಅದು ರಾತ್ರಿ ನಾವು ಮೇಯಿಸಬಾರ್ದು. ಅದು ರಾತ್ರಿ ಇಡೀ ಮೆಲ್ಕ್ ಹಾಕಿ ಹೊಟ್ಟೆನ ಖಾಲಿ ಮಾಡ್ಕೊಳ್ಬೇಕು. ನಾವು ರಾತ್ರಿ ಮೇವ್ ಹಾಕ್ಬಿಟ್ರೆ ಹೊಟ್ಟೆ ಒಳಗೆ ತುಂಬಾ ಮೇವ್ ಇರುತ್ತೆ. ಅದಕ್ಕೋಸ್ಕರ ನಾವು ರಾತ್ರಿ ಮೇವು ಕಮ್ಮಿ ಹಾಕ್ಬೇಕು. ಮತ್ತೆ ನಾವು ಬೆಳಗ್ಗೆ ಡಿವಾರ್ಮಿಂಗ್ ಮಾಡ್ತಿದೀವಿ ಅಂದ್ರೆ ಬೆಳಗ್ಗೆನು ಏನು ತಿನ್ಸ್ಬಾರ್ದು, ಏನು ನೀರು ಕುಡಿಸ್ಬಾರ್ದು, ಮತ್ತೆ ಮೇವು ಹಾಕ್ಬಾರ್ದು. ನೋಡಿ ನಮ್ಮ ಮರಿಗೆ ಎಲ್ಲ ಖಾಲಿ ಇದೆ, ಏನು ಮೇವಿಲ್ಲ. ನೋಡಿ ಟಗರು ಹೊಟ್ಟೆನು ನೋಡಿ, ಹೊಟ್ಟೆ ಒಳಗೂ ಏನು ಇಲ್ಲ. ಸ್ವಲ್ಪ ಟಗರುದ್ ಹೊಟ್ಟೆ ಯಾವತ್ತು ಖಾಲಿ ಇರಲ್ಲ, ಏನಾದ್ರೂ ಮೇವು ಇದ್ದೇ ಇರತ್ತೆ. ಅರ್ಧನಾದ್ರೂ ಹೊಟ್ಟೆ ಖಾಲಿ ಇರತ್ತೋಸ್ಕರ ನಾವು ಏನು ತಿನ್ಸ್ಬಾರ್ದು ಡಿವಾರ್ಮಿಂಗ್ ಮಾಡುವಾಗ. ರಾತ್ರಿಯಿಂದ ಅದಕ್ಕೆ ಏನು ಮೇಸಿಲ್ಲ, ಇವತ್ತು ಡಿವಾರ್ಮಿಂಗ್ ಮಾಡ್ಬೇಕಿತ್ತು, ಅದಕ್ಕೋಸ್ಕರ. ನೋಡಿ ಇವಾಗ ನಾವು ಡಿವಾರ್ಮಿಂಗ್ ಮಾಡೋಕ್ಕಿಂತ 1 ಗಂಟೆ ಹಿಂದೆ ಅಥವಾ ಅರ್ಧ ಗಂಟೆ ಹಿಂದೆ ಏನ್ ಮಾಡ್ಬೇಕಂದ್ರೆ, ಒಂದ್ ಬೆಲ್ಲ ಇಲ್ಲಾಂದ್ರೆ ಸಿಹಿ ಐಟಮ್ ಏನಾದ್ರು, ಇಲ್ಲಾಂದ್ರೆ ಚಾಕ್ಲೇಟು, ನಿಮ್ ಟಗರು ಏನ್ ತಿನ್ನತ್ತೆ ಅದನ್ನ ಒಂದ್ ಅರ್ಧ ಗಂಟೆ ಅಥವಾ ಒಂದ್ ಗಂಟೆ ಹಿಂದೆ ತಿನ್ಸ್ಬೇಕು. ನೋಡಿ ಹೆಂಗ್ ತಿನ್ಸ್ತೀನಿ ಅಂದ್ರೆ, ಇದು ತುಂಬಾ ಜನ ಏನಂದ್ರೆ ನೀರ್ ಕುಡ್ಸ್ಬಿಡ್ತಾರೆ. ನೀರ್ ಕುಡ್ಸಕ್ ಹೋಗ್ಬೇಡಿ. ಈ ತರ ಬೆಲ್ಲ ಇರ್ತಲ್ಲ, ಬಾಯಲ್ಲಿ ಹಾಕಿ ಅಷ್ಟೇ ತಿನ್ಕೊಂಡ್ ಬಿಡತ್ತೆ 1 ನಿಮಿಷದಲ್ಲಿ. ನೋಡಿ ಹಿಂಗೆ ಬೆಲ್ಲಿಟ್ಟು ಬಾಯಿ ಒಳಗೆ ತಿನ್ಬಿಡತ್ತೆ. ನೋಡಿ ಇವಾಗ ನಿಮ್ಮ ಹತ್ರ ತುಂಬಾ ಕುರಿ ಇದೆ, ಈ ತರ ಸ್ವೀಟ್ ತಿನ್ಸಕ್ ಆಗಲ್ಲ, ಒಂದೊಂದ್ ಕುರಿಗೂ ತಿನ್ಸಕ್ ಆಗಲ್ಲ ಅಂದ್ರೆ ನೀವೇನ್ ಮಾಡ್ಬೋದಂದ್ರೆ, ಒಂದ್ ರಾತ್ರಿ ಏನ್ ಮಾಡ್ಬೋದಂದ್ರೆ, ನೀವು ರಾತ್ರಿ ಮೇವು ಹಾಕದ್ ನಿಲ್ಸ್ತಿರಲ್ಲ, ಅವಾಗ ಏನ್ ಮಾಡ್ಬೋದಂದ್ರೆ ಬೆಲ್ಲನ ನೀರಲ್ಲಿ ಹಾಕಿ, ಫುಲ್ ಸ್ಟ್ರಾಂಗ್ ಬೆಲ್ಲ ನೀರಲ್ಲಿ ಹಾಕಿ ಒಂದೊಂದ್ ಸಿರಿಂಜು ರಾತ್ರಿ ಕುಡಿಸ್ಬಿಡ್ಬೇಕು. ತುಂಬಾ ಕುರಿ ಇತ್ತು ಅಂದ್ರೆ, 1 ಕುರಿ 2 ಕುರಿ ಇತ್ತು ಅಂದ್ರೆ ಈ ತರ ಬಾಯಲ್ಲಿ ತಿನ್ಸ್ಬಿಡ್ಬೋದು. ತುಂಬಾ ಕುರಿ ಇತ್ತು ಅಂದ್ರೆ ನೀವು ಸಿರಿಂಜಲ್ಲಿ ಸ್ವಲ್ಪ ಇಷ್ಟೇ ನೀರ್ ತಗೊಂಡು ಬೆಲ್ಲ ಸ್ಟ್ರಾಂಗ್ ಇದ್ದು ಕರ್ಸ್ಕೊಂಡು ಬಾಯಲ್ಲಿ ಹಾಕಿದ್ರೇನು ನಡೆಯತ್ತೆ. ಅವಾಗ ಆಮೇಲೆ ಸ್ವೀಟ್ ಹೊಟ್ಟೆ ಒಳಗೆ ಹೋಗತ್ತಾ, ಅವಾಗ ಎಲ್ಲಾ ಹುಳುಗಳು ಒಂದ್ ಕಡೆ ಬಂದು ಸೇರತ್ತೆ. ಅವಾಗ ಡಿವಾರ್ಮಿಂಗ್ ಚೆನ್ನಾಗತ್ತೆ. ನೋಡಿ ಫ್ರೆಂಡ್ಸ್, ನಾವು ಟಗರಿಗೆ ಬೆಲ್ಲ ತಿನ್ಸಿ ಅರ್ಧ ಗಂಟೆ ಆಗಿದೆ. ನೀವು ಬೆಲ್ಲ ತಿನ್ಸಿ ತಕ್ಷಣನೇ ಡಿವಾರ್ಮಿಂಗ್ ಮಾಡಬಾರ್ದು. ಒಂದ್ ಅರ್ಧ ಗಂಟೆ ಇಲ್ಲಾಂದ್ರೆ 1 ಗಂಟೆನಾದ್ರೂ ಬಿಡ್ಬೇಕು. ಅವಾಗ ಸ್ವಲ್ಪ ಚೆನ್ನಾಗಿ ವರ್ಕ್ ಆಗತ್ತೆ. ನೀವು ಬೆಲ್ಲ ತಿನ್ಸಿ ತಕ್ಷಣನೇ ನೀವು ಡಿವಾರ್ಮಿಂಗ್ ಮಾಡಿದ್ರೆ ಅದು ವರ್ಕ್ ಆಗಲ್ಲ. ಈಗ ನೋಡಿ, ಡಿವಾರ್ಮಿಂಗ್ ಮಾಡೋಕ್ಕಿಂತ ಮುಂಚೆ ಒಂದು ವಿಷಯ ತಿಳ್ಕೊಳ್ಳೋಣ. ನಾವು ಡಿವಾರ್ಮಿಂಗ್ ಸರಿಯಾಗಿ ಮಾಡಿಲ್ಲ ಅಂದ್ರೆ ಏನಾಗತ್ತೆ ಅಂದ್ರೆ, ಟಗರು ಎಷ್ಟೇ ಮೇದ್ರೇನು ಸರಿ ಗ್ರೋತ್ ಆಗಲ್ಲ, ನೀವು ಎಷ್ಟೇ ಕಾಳು ಹಾಕಿದ್ರೇನು ಸರಿ ಗ್ರೋತ್ ಆಗಲ್ಲ. ಮತ್ತೆ ಒಂದ್ 2 ದಿವಸಕ್ಕೆ ಲೂಸ್ ಮೋಷನ್ ಮಾಡ್ತಾ ಇರತ್ತೆ. ಮತ್ತೆ ಸರಿಯಾಗಿ ಪಿಕ್ಕೆ ಹಾಕಲ್ಲ. ಪಿಕ್ಕೆಯಲ್ಲಿ ಹುಳ ಏನಾದ್ರು ಜಾಸ್ತಿ ಆಯ್ತು ಅಂದ್ರೆ ಹುಳ ಎಲ್ಲ ಬರುತ್ತೆ. ಮತ್ತೆ ಕೂದ್ಲು ಒಂಥರ ಗುಂಗ್ರು ಆಗ್ಬಿಡತ್ತೆ. ಕೂದ್ಲು ಮೇಲೆ ಶೈನಿಂಗ್ ಬರಲ್ಲ. ಮತ್ತೆ ಬರೀ ಕೂತ್ಕೊಂಡು ತಲೆ ಬಾಗ್ಸ್ಕೊಂತಾ ಇರತ್ತೆ. ಮತ್ತೆ ಗೋಡೆಗೆಲ್ಲ ಉಜ್ಜೋದು, ಮಣ್ಣು ತಿನ್ನೋದು, ಬರೀ ಈ ತರಾನೇ ಮಾಡ್ತಾ ಇರತ್ತೆ ಡಿವಾರ್ಮಿಂಗ್ ಸರಿ ಮಾಡಿಲ್ಲ ಅಂದ್ರೆ. ಅದಕ್ಕೋಸ್ಕರ ಯಾವತ್ತು ಡಿವಾರ್ಮಿಂಗ್, ನಾವು ಟಗರಿಗೆ ಒಳ್ಳೆ ತೂಕ ತರಬೇಕು, ಒಳ್ಳೆ ಗ್ರೋತ್ ತರಬೇಕಂದ್ರೆ ಟಗರಿಗೆ ಯಾವತ್ತು ಡಿವಾರ್ಮಿಂಗ್ ಚೆನ್ನಾಗಿ ಮಾಡ್ಬೇಕು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ನೋಡಿ ಫ್ರೆಂಡ್ಸ್, ನಾನು ಈಗ ಬಳಸ್ತಿರೋದು ಡಿವಾರ್ಮಿಂಗು ಝೈಕ್ಲೋಸ್ ಅಂತ. ನೀವು ಡಾಕ್ಟ್ರಿಗೆ ಕೇಳಿ, ಬೇಕಾದ್ರೆ ನೀವು ಯಾವ್ದು ಬೇಕಾದ್ರೂ ಬಳಸ್ಬೋದು, ಇಲ್ಲಾಂದ್ರೆ ಝೈಕ್ಲೋಸೇ ಬಳಸ್ಬೋದು. ಇದು ಡೋಸ್ ಎಷ್ಟಿರತ್ತೆ ಅಂದ್ರೆ, ಒಂದ್ 1 ml 10 ರಿಂದ 15 kg ಬಾಡಿ ವೇಟು. ನಮ್ ಟಗರು ನಾವು ಹೋದ್ ವಿಡಿಯೋದಲ್ಲಿ ತೂಕ ಮಾಡಿದ್ವಿ, ನೀವು ಬೇಕಾದ್ರೆ ಆ ವಿಡಿಯೋ ನೋಡ್ಬೋದು. ನಮ್ ಟಗರು 17 kg ಇದೆ. ಅದಕ್ಕೋಸ್ಕರ ನಾನು ಇವಾಗ 1.5 ml ಹಾಕ್ತಾ ಇದ್ದೀನಿ. ನೀವು ಡೋಸೇಜ್ ಯಾವತ್ತು ತೂಕ ಮಾಡಿ ಟಗರಿಗೆ ಹಾಕ್ಬೇಕು. ನಾವು ತೂಕ ಮಾಡಿ ನಾವು ಸರಿಯಾಗಿ ಎಷ್ಟಿದೆ ತೂಕ ಒಂದ್ ಅಂದಾಜ್ ಪ್ರಕಾರ ಹಾಕ್ಬಿಟ್ರೆ, ಡೋಸ್ ಜಾಸ್ತಿ ಆಗ್ಬಿಟ್ಟಿದ್ರೆ ತುಂಬಾ ಪ್ರಾಬ್ಲಮ್ ಆಗತ್ತೆ. ತುಂಬಾ ಸ್ಟ್ರಾಂಗ್ ಇದು ಡಿವಾರ್ಮಿಂಗ್, ಒಳ್ಳೆ ಕಂಪ್ನಿದು. ಅದಕ್ಕೋಸ್ಕರ ತೂಕ ಮಾಡಿ ಎಷ್ಟು ಡೋಸೇಜ್ ಇರುತ್ತೆ ಅಷ್ಟು ಪ್ರಕಾರ ಸರಿಯಾಗಿ ಹಾಕ್ಬೇಕು. ನಿಮಗೆ ಡೋಸೇಜ್ ಗೊತ್ತಾಗ್ತಿಲ್ಲ ಅಂದ್ರೆ ನೀವು ಡಾಕ್ಟರ್ ಹತ್ರನೂ ಕೇಳ್ಬೋದು, ಇಲ್ಲಾಂದ್ರೆ ಮೆಡಿಕಲ್ ಅಲ್ಲಿ ನೀವು ತರ್ತಿರಲ್ಲ ಇದು ಔಷಧಿ, ಅವರಿಗೆ ಕೇಳಿದ್ರೆ ಡೋಸೇಜ್ ಅವರೇ ಹೇಳ್ತಾರೆ. ಇವಾಗ ಬರ್ರಿ ಡಿವಾರ್ಮಿಂಗ್ ಮಾಡೋಣ. ನೋಡಿ ಫ್ರೆಂಡ್ಸ್, ತೆಕ್ಕೊಂಡಿದ್ದೀನಿ ಸಿರಿಂಜ್ ಒಳಗೆ. ಕರೆಕ್ಟ್ ಆಗಿ ಸಿರಿಂಜ್ನ ಎಷ್ಟು ಪ್ರಮಾಣ ಇರುತ್ತೆ ಅಷ್ಟು ml ಪಕ್ಕ ತಕೊಳ್ಳಿ. ಕಮ್ಮಿನೂ ತಗೊಳಕ್ ಹೋಗ್ಬೇಡಿ, ಜಾಸ್ತಿನೂ ತಗೊಳಕ್ ಹೋಗ್ಬೇಡಿ. ಬನ್ನಿ ಡಿವಾರ್ಮಿಂಗ್ ಮಾಡೋಣ. ಚೂರು ವೇಸ್ಟ್ ಆಗ್ಬಾರ್ದು. ಸರಿ ಕರೆಕ್ಟ್ ಆಗಿ ಡಿವಾರ್ಮಿಂಗು ಹೊಟ್ಟೆ ಒಳಗೆ ಹೋಗ್ಬೇಕು, ಕೆಳಗೆ ಏನು ಚೆಲ್ಬಾರ್ದು. ನೋಡಿ ಕರೆಕ್ಟ್ ಆಗಿ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ನೀವು ಟಗರಿಗೆ ಡಿವಾರ್ಮಿಂಗ್ ತೆಕ್ಕೊಳಕ್ಕಿಂತ ಮುಂಚೆ ಈ ತರ ಬಾಟ್ಲಿನ, ಈ ತರ ಔಷಧಿನ ನೀವು ಶೇಕ್ ಮಾಡ್ಕೊಳ್ಬೇಕು. ಏನಕ್ಕಂದ್ರೆ ಕೆಳಗೆ ಅದು ಮೇನ್ ಇದ್ದಿರತ್ತಲ್ಲ, ಕೂತಿರತ್ತೆ, ಶೇಕ್ ಮಾಡಿದ್ರೆ ಎಲ್ಲ ಮಿಕ್ಸ್ ಆಗತ್ತೆ. ಅದಕ್ಕೋಸ್ಕರ ನೋಡಿ ಇವಾಗ ನಾವು ತುಂಬಾ ಜನಕ್ಕೆ ಡೌಟ್, ನಾವು ಡಿವಾರ್ಮಿಂಗ್ ಮಾಡಾದ್ಮೇಲೆ ನಾವು ಡಿವಾರ್ಮಿಂಗ್ ಕರೆಕ್ಟ್ ಆಗಿದೆಯೋ ಇಲ್ಲೋ ಗೊತ್ತಾಗಕ್ಕೆ ಏನ್ ಚೆಕ್ ಮಾಡ್ಬೇಕು ಅಂತ. ನೋಡಿ
ತುಂಬಾ ಟಗರುಗಳು ಡಿವಾರ್ಮಿಂಗ್ ಮಾಡಾದ್ಮೇಲೆ ಬೇದಿ ಮಾಡತ್ತೆ. ಒಂದೊಂದ್ ಟಗರುಗಳು ಇಲ್ಲ ಕರೆಕ್ಟ್ ಆಗಿ ಪಿಕ್ಕೆನೆ ಹಾಕತ್ತೆ. ಅವಾಗ ಆತರ ಇದ್ರೆ ಏನು ಪಿಕ್ಕೆ ಬೇದಿ ಮಾಡಿದ್ರೇನೆ ಡಿವಾರ್ಮಿಂಗ್ ವರ್ಕ್ ಆಗಿದೆ ಅಂತ ಅಲ್ಲ, ನಾರ್ಮಲ್ ಹಾಕಿದ್ರೇನು ವರ್ಕ್ ಆಗಿರತ್ತೆ. ಅದು ನಾವು ಕಂಡಿಡಿಯಕ್ ಬರಲ್ಲ. ನಾವ್ ಹೆಂಗ್ ಕಂಡಿಡಿಬೋದಂದ್ರೆ ನಮ್ ಟಗರು ಬರ್ತಾ ಬರ್ತಾ ಗ್ರೋತ್ ಚೆನ್ನಾಗಿ ತಗೊಳತ್ತೆ, ಮತ್ತೆ ಮೈ ಮೇಲೆ ಶೈನಿಂಗ್ ಬರುತ್ತೆ. ಇಲ್ಲಾಂದ್ರೆ ಕೂದ್ಲು ಉದುರ್ತಾ ಇತ್ತು ಅಂದ್ರೆ ಕೂದ್ಲು ಉದುರೋದ್ ನಿಲ್ಲತ್ತೆ. ಮಣ್ಣೇನಾದ್ರು ತಿನ್ನತ್ತೆ ಅಂದ್ರೆ ಅದು ತಿನ್ನೋದ್ ಕಮ್ಮಿ ಮಾಡತ್ತೆ, ತಿನ್ನಲ್ಲ. ಮತ್ತೆ ಟಗರುದು ಇದೆ ಆಕ್ಟಿವಿಟಿನೇ ಚೇಂಜ್ ಆಗ್ಬಿಡತ್ತೆ. ಮಾಡಿದ ತಕ್ಷಣನೇ ಹಿಂದ್ಗಡೆ ಮೇವು ನೀರು ಏನು ಕುಡ್ಸಕ್ ಹೋಗ್ಬಾರ್ದು. 3 ಗಂಟೆ ಮತ್ತೆ ಗ್ಯಾಪ್ ಕೊಡ್ಬೇಕು. ಡಿವಾರ್ಮಿಂಗ್ ಮಾಡಾದ್ಮೇಲೆ 3 ಗಂಟೆ ಹುಲ್ಲು ಹಾಕ್ಬಾರ್ದು, ಮತ್ತೆ ನಾವು ನೀರು ಕುಡಿಸ್ಬಾರ್ದು. ಅದನ್ನ ನಾವು ಗ್ಯಾಪ್ನದಲ್ಲಿ ಇಟ್ಕೊಳ್ಬೇಕು. ನಾವೇನಾದ್ರೂ ಮಿಸ್ಟೇಕ್ ಆಗಿ ಅದು ನೀರು ಕುಡ್ಕೊಂಡ್ ಬಿಡ್ತು, ಇಲ್ಲಾಂದ್ರೆ ಮೇವು ಸ್ವಲ್ಪ ತಿನ್ಬಿಡ್ತು ಅಂದ್ರೆ ಅದು ವರ್ಕ್ ಆಗತ್ತೆ, ವರ್ಕ್ ಆಗಲ್ಲ ಅಂತಲ್ಲ, ಮತ್ತೆ ನಮ್ದು ವರ್ಕ್ ಆಗತ್ ಪರ್ಸೆಂಟೇಜ್ ಇರತ್ತಲ್ಲ ಅದು ಕಮ್ಮಿ ಆಗ್ಬಿಡತ್ತೆ. ಅದಕ್ಕೋಸ್ಕರ ನಾವು ಟಗರಿಗೆ ಡಿವಾರ್ಮಿಂಗ್ ಮಾಡಾದ್ಮೇಲೆ ಸರಿಯಾಗಿ ನೋಡ್ಕೊಳ್ಬೇಕು. ಅದು ನೀರು ಕುಡಿಬಾರ್ದು, ಹುಲ್ಲಾಗ್ಲಿ ಏನೇ ಆಹಾರ ಆಗ್ಲಿ ಅದು ತಿನ್ಬಾರ್ದು. ನೋಡಿ ಫ್ರೆಂಡ್ಸ್, ಟಗರಿಗೆ ನಾವು ಡಿವಾರ್ಮಿಂಗ್ ಮಾಡಿ 3 ಗಂಟೆ ಆಗಿದೆ. ಆಮೇಲೆ ಬಂದ್ ನೋಡಿದ್ರೆ ನೋಡಿ ನಮ್ ಟಗರು ಸ್ವಲ್ಪ ಇದು ಬೇದಿ ಮಾಡಿದೆ. ನೋಡಿ ಈ ತರ ಬೇದಿ ಒಂದೊಂದ್ಸಲಿ ಬೇದಿ ಮಾಡತ್ತೆ, ಒಂದೊಂದ್ಸಲಿ ಪಿಕ್ಕೆನೆ ಹಾಕತ್ತೆ. ಅದು ಹೇಳಕ್ ಬರಲ್ಲ ಏನ್ ಮಾಡತ್ತೆ ಅಂತ. ನಮ್ದು ಈ ತರ ಬೇದಿ ಮಾಡಿದ್ರೆ ನೋಡಿ ಫ್ರೆಂಡ್ಸ್, ಇವಾಗ 3 ಗಂಟೆ ಆದ್ಮೇಲೆ ಟಗರುದು ಅದೇ ಬೇದಿ ಎಲ್ಲ ಮಾಡಿದೆ. ಇವಾಗ ಫಸ್ಟ್ನೇ ಸಲಿ ಹುಲ್ಲು ಹಾಕ್ತಾ ಇದೀನಿ. ಇದು ಡಿವಾರ್ಮಿಂಗ್ ಮಾಡಾದ್ಮೇಲೆ ಈಗ ನೋಡಿ ಹಾಕಿದೀನಿ, ತಿಂತಾ ಇದೆ. ನೋಡಿ ಫ್ರೆಂಡ್ಸ್, ನಾನು ಇವಾಗ ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ಈ ರೀತಿ ನೀವು ಡಿವಾರ್ಮಿಂಗ್ ಮಾಡಿದ್ರೆ ಡಿವಾರ್ಮಿಂಗ್ ಚೆನ್ನಾಗಿ ವರ್ಕ್ ಆಗತ್ತೆ. ನಾವು ಮೆಡಿಕಲ್ ಇಂದ ತಕ್ಷಣನೇ ಡಿವಾರ್ಮಿಂಗ್ ಮಾಡಿದ್ವಿ, ಅದು ಮೇಯ್ತಾ ಇರತ್ತೆ, ನೀರು ಕುಡಿತಾ ಇರತ್ತೆ ಅಂದ್ರೆ ಸರಿ ವರ್ಕ್ ಆಗಲ್ಲ. ಈ ತರ ಸ್ಟೆಪ್ ನೀವು ಬೇಕಾದ್ರೆ ಫಾಲೋ ಮಾಡ್ಕೊಂಡು ನೀವು ಬೇಕಾದ್ರೆ ಡಿವಾರ್ಮಿಂಗ್ ಮಾಡಿದ್ರೆ ನಿಮ್ ಟಗರು ಒಳ್ಳೆ ಗ್ರೋತ್ ಆಗತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋನ ನೀವು ಲೈಕ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್.